ಏಜ್ ಅಲ್ಲಿ ನಾನು ತುಂಬಾ ಚಿಕ್ಕವನ್ ಇರ್ಬೋದು, ಆದ್ರೆ ನೈಟ್ ಮಲ್ಬೇಕಾದ್ರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದ್ರೆ ನಿದ್ರೆನೆ ಬರಲ್ಲ ಗುರು. ಏನ್ ಮಾಡಿದ್ರೆ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೋದು, ಹೇಗ್ ದುಡ್ಡು ಮಾಡೋದು ಅನ್ನೋ ಪ್ರಶ್ನೆ ನನಗೆ ಡೈಲಿ ಕಾಡ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಬೆಳೆಯೋಣ ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಏನು ಟ್ಯಾಲೆಂಟ್ ಇಲ್ದಿರೋರ್ನ ಬೆಳೆಸ್ತಾರೆ. ನಾವು ಕಷ್ಟಪಟ್ಟು EMI ಎಲ್ಲ ಮಾಡಿಸಿ ಕ್ಯಾಮ್ರಾ ಫೋನ್ ಎಲ್ಲ ತಗೊಂಡ್ಬಿಟ್ಟು ಒಳ್ಳೆ ಕಂಟೆಂಟ್ ಕೊಡಕ್ ಟ್ರೈ ಮಾಡಿದ್ರೆ ನಮ್ಮಂತವ್ರಿಗೆ ಸಪೋರ್ಟ್ ಸಿಕ್ಕಲ್ಲ. ಒಂದೊಂದ್ ಟೈಮು ಕ್ಯಾಮ್ರಾ ತಗೊಂಡು ಅಲ್ಲಿ ಇಲ್ಲಿ ವಿಡಿಯೋ ಮಾಡಕ್ ಹೋದ್ರೆ ಮನೇಲಿ ಏನು ಕೇಳೋದಿಲ್ಲ, ಫುಲ್ ಫ್ರೀಡಮ್ ಕೊಟ್ಬಿಡ್ತಾರೆ. ಬಟ್ ಅದೇ ಒಂದೊಂದ್ ಟೈಮು ಮನ್ಸಿಗೆ ಚುಚ್ಚೋ ತರ ಮಾತಾಡ್ತಾರೆ. ಲೈಕ್ ಮನೆ ಜವಾಬ್ದಾರಿ ಇಲ್ಲ ನಿಮ್ಗೆ, ಬೈಕ್ ತಗೊಂಡು ಕ್ಯಾಮ್ರಾ ತಗೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತೀರಾ ಅಂತ. ಬಟ್ ನಾವ್ ಹೇಗೆ ಅರ್ಥ ಮಾಡ್ಸೋಣ, ನಾವು ಅಲ್ಲಿಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿರೋದು ಕೂಡ ನಾವು ಲೈಫಲ್ಲಿ ಸಕ್ಸಸ್ ಆಗೋಣ ಅನ್ನೋ ರೀಸನ್ಗೋಸ್ಕರ ಅಂತ. ಅವ್ರಿಗದು ನಾವು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಅರ್ಥ ಆಗಲ್ಲ. ನಾವು ಸಕ್ಸಸ್ ಆಗಿ ತೋರಿಸಿದ್ರೇನೆ ಸೊ ಮನೇಲಿ ಕೂಡ ಅರ್ಥ ಆಗೋದು, ಅವಾಗ್ಲೇ ನಮ್ಗೆ ಫುಲ್ ಫ್ರೀಡಮ್ ಅನ್ನೋದು ಸಿಗೋದು. ಸೊ ನಾನು ಫೈನಲ್ ಆಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟ, ಬೆಳ್ದಿರೋರ್ನೇ ಬೆಳೆಸ್ತೀರಾ ಹೊರತು ಕೆಳಗಡೆ ಇರೋರ್ನ ಯಾರು ಕೂಡ ಬೆಳ್ಸಕ್ ಬರಲ್ಲ. ನಾವುಗಳೇನಪ್ಪಾ ಅಂದ್ರೆ ಬೆಳ್ದಿರೋರ್ ಹತ್ರ ಹೋಗ್ಬಿಟ್ಟು ಬಕೆಟ್ ಹಿಡಿಯಕ್ ಹೋಗಲ್ಲ, ಅಣ್ಣ ಸ್ಟೋರಿ ಹಾಕೊಡಿ ಅಣ್ಣ, ಸಪೋರ್ಟ್ ಮಾಡಿ ಅಣ್ಣ ಅಂತ. ಬೆಳೆದ್ರೆ ನಿಯತ್ತಾಗಿ ಬೆಳೆಯೋಣ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ದುಡ್ಡಲ್ಲಿ ಕ್ಯಾಮ್ರಾ ತಗೊಂಡು ಬೆಳಕ್ ಟ್ರೈ ಮಾಡ್ತೀವಿ, ಅದು ಆಗೋದಿಲ್ಲ. ಸೊ ಗೈಸ್, ನನಗೂ ಕೂಡ 100K ಫಾಲೋವರ್ಸ್ ಕಂಪ್ಲೀಟ್ ಮಾಡಬೇಕು, ದುಡ್ಡು ಎರ್ನಿಂಗ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ತುಂಬಾ ಆಸೆ ಇದೆ. ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.